ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಸೊ ಇದು ಇವತ್ತು ಬಂದುಬಿಟ್ಟು ಸ್ಮಾಲ್ ವಿಡಿಯೋ. ಏನಪ್ಪ ಅಂತ ಅಂದರೆ ಇಪ್ಪಿ ನೂಡಲ್ಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹೇಗೆ ಮಾಡೋದು ಅಂದರೆ ಇಪ್ಪಿ ನೂಡಲ್ಸ್ ಹೇಗೆ ಮಾಡೋದು ಅಂತ ನಾನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೈಸ್ ಪ್ಲೀಸ್. ಒಂದು ಟೊಮೊಟೊ ಹಣ್ಣು ಮತ್ತು ಒಂದು ಆನಿಯನ್ ಇದೆ, ಮತ್ತು ಒಂದು ಚಿಲ್ಲಿ, 2 ಮ್ಯಾಗಿ ಪ್ಯಾಕೆಟ್ ಇದೆ. ಸೊ ನಾನು ಆಲ್ರೆಡಿ ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಆಯಿಲು ಮತ್ತು ಸಾಸಿವೆ ಹಾಕಿದ್ದೆ. ಪ್ಯಾನ್ ಕೂಡ ಬಿಸಿ ಆಯಿತು. ಬಿಸಿ ಆದಮೇಲೆ ಆನಿಯನ್ ಮತ್ತು ಚಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಏನು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಬಿಟ್ಟು ಒಂದು 5 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡಬೇಕು. ಅದಕ್ಕೆ ನಾನು ಇವಾಗ ಅದ್ರ ಮೇಲೆ ಒಂದು ಏನು ಹೇಳ್ತಾರೆ ಪ್ಲೇಟ್ ಕ್ಲೋಸ್ ಮಾಡ್ತೀನಿ. ಸೊ ಇವಾಗ 2 ಗ್ಲಾಸ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. 2 ಗ್ಲಾಸ್ ನೀರು ಹಾಕಾದ್ಮೇಲೆ ಸ್ವಲ್ಪ ಅದು ಕುದಿಯೋಕ್ಕೆ ಬಿಡಬೇಕು. 2 ಗ್ಲಾಸ್ ವಾಟರ್ ಹಾಕಾಯಿತು. ಸೊ ಇವಾಗ ಇದು ಚೆನ್ನಾಗೇ ಕುದಿಯೋಕ್ಕೆ ಬಿಟ್ಬಿಟ್ರೆ ನೆಕ್ಸ್ಟ್ ಬಂದು ಇದು 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಮ್ಯಾಗಿ ಪ್ಯಾಕೆಟ್ 12 ರುಪೀಸ್ ಒಂದು ಪ್ಯಾಕೆಟ್ ಅದು ಬಂದು. ಈಗ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಕಟ್ ಮಾಡಿ ಆದಮೇಲೆ ಅದರೊಳಗಡೆ ಏನಿರುತ್ತೆ ಮಸಾಲ ಅದನ್ನು ಎತ್ಕೊಂಡು ಸಪ್ರೇಟ್ ಇಟ್ಕೊತಾ ಇದ್ದೀನಿ. ಸೊ ಸೇಮ್ ಇದು ಕೂಡ ಹಾಗೆಯೇ ಕಟ್ ಮಾಡಿಕೊಂಡು ಅದರಲ್ಲಿ ಏನು ಮಸಾಲೆ ಇದೆ ಅದನ್ನು ಕೂಡ ಎತ್ಕೊಂಡು ಸಪ್ರೇಟ್ ಇಟ್ಕೊತಾ ಇದ್ದೀನಿ ನಾನು ಇವಾಗ. ಸೊ ಏನೆರಡು ಮ್ಯಾಗಿ ಮಸಾಲೆ ಇತ್ತು ಅದನ್ನು ಕಟ್ ಮಾಡಿಕೊಂಡು ಇವಾಗ ನಾನು ಏನು ಮಸಾಲೆ ಬೇಯಕ್ಕಿಟ್ಟಿದೆ ಅದಕ್ಕೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಡ್ ಮಾಡಬೇಕು. 2 ಪ್ಯಾಕೆಟು ಏನಿತ್ತು ಅದು ಪೂರ್ತಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗ ಅದು ಚೆನ್ನಾಗಿ ಕುದಿಯೋಕ್ಕೆ ಬರಬೇಕು, ಅಲ್ಲಿವರೆಗೂ ಬಿಡಬೇಕು ಒಂದು 5 ಮಿನಿಟ್ಸು. ಅದಾದಮೇಲೆ ಇವಾಗ ನೋಡಿ ಕುದೀತಾ ಇದೆ. ಈ ಟೈಮಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಮ್ಯಾಗಿ ಪ್ಯಾಕೆಟ್ಸ್ 2 ಕೂಡ ಅದನ್ನು ಆ್ಯಡ್ ಮಾಡಿಬಿಟ್ಟು ಆ್ಯಡ್ ಮಾಡಾಯಿತು. ಇವಾಗ ಸ್ವಲ್ಪ ಹಂಗೆ ತಿರುಗ್ತಾ ಇರಬೇಕು, ಏಕಂತ ಅಂದರೆ ನಾವು ಪೌಡ್ರ್ ಮಾಡಿ ಹಾಕಿಲ್ಲ, ಹಂಗಾಗಿ ಸ್ವಲ್ಪ ತಿರುಗ್ಕೊಂಡು ಚೆನ್ನಾಗಿ ತಿರುಗಬೇಕು. ಸೊ ಇನ್ನೇನದು ಕುದೀತಾ ಇದೆ ಅಂತ ಗೊತ್ತಾಗೋ ಟೈಮಲ್ಲೇ ಏನು 2 ಮೊಟ್ಟೆ ಇತ್ತು ಅದನ್ನು ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಟ್ಟೆಗಳು 2 ಮೊಟ್ಟೆ ಕೂಡ ಒಡೆದು ಹಾಕ್ಬಿಟ್ಟು ಇದು ಮಾಡೋಕ್ಕೆ ಹೋಗ್ಬಾರ್ದು, ಏನು ಸೌಟ್ ಹಾಕ್ಬಿಟ್ಟು ಅದು ಇದು ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಒಂದು 2 ಇಲ್ಲ 3 ಮಿನಿಟ್ಸ್ ಹಾಗೆ ಬಿಡಬೇಕು. ಸೊ 2 ಮಿನಿಟ್ಸ್ ಆದಮೇಲೆ ಸೊ ಈ ಥರ ಬಾಯ್ಲ್ ಆಗಿದೆ ನೋಡಿ. ಇವಾಗ ಒಂದು ಸೌಟ್ ತೊಗೊಂಡು ಒಂದು ಸ್ವಲ್ಪ ಸೈಡಲ್ಲಿ ಮಾತ್ರ ಹಾಗೆಯೇ ಇದು ಮಾಡ್ತಾ ಹೋಗಬೇಕು. ಮೊಟ್ಟೆ ಟಚ್ ಮಾಡೋಕ್ಕೆ ಹೋಗಬಾರ್ದು. ಸೊ ಸ್ವಲ್ಪ ಸೈಡೆಲ್ಲ ಇದು ಮಾಡ್ತಾಯಿದ್ರೆ ಮೊಟ್ಟೆ ಕೂಡ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಆವಾಗ ತಿನ್ನಲಿಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸ್ ಆದರೆ ಅಷ್ಟು ಚೆನ್ನಾಗಿರಲ್ಲ. ಇದು ಬಂದು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಾದ್ಮೇಲೆ ಮೊಟ್ಟೆ ಕೂಡ ಚೆನ್ನಾಗಿ ಬಾಯ್ಲ್ ಆಗಿತ್ತು, ಹಂಗಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೆ. ಸೊ ಮಿಕ್ಸ್ ಮಾಡಾಯಿತು. ಈಗ ಬಂದುಬಿಟ್ಟು ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಕಮ್ಮಿ ಇತ್ತು ಅಂದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಬೇಕಾದ್ರೆ ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು, ಬಟ್ ನಾನು ಚಿಲ್ಲಿ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ. ಇದು ಬಂದುಬಿಟ್ಟು ಇದು ಚೀಸ್ ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದ್ರ ಅಗತ್ಯ ಇಲ್ಲ.
ಸೊ ಚೀಸ್ ಹಾಕೋದ್ರಿಂದ ಸ್ವಲ್ಪ ಚೈನೀಸ್ ಫುಡ್ ಥರ ಟೇಸ್ಟಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಚೀಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಚೀಸ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಚೀಸ್ ಹಾಕ್ಕೊಂಡೆ. ಸೊ ಫೈನಲ್ ಟಚಪ್ ಈ ಥರ ಬಂದಿದೆ. ಸೊ ಇವಾಗ ಸರ್ವ್ ಮಾಡೋಣ ಬನ್ನಿ, ಹೇಗೆ ಕಾಣ್ತಿದೆ ಅಂತ ನೋಡೋಣ. ಸಖತ್ತಾಗಿ ಬಂದಿದೆ. ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಗಿತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಸೂಪರಾಗಿ ಬಂದಿತ್ತು, ತಿಂದು ನೋಡಿದೆ. ಸೊ ನಿಮ್ಮ ಮನೇಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಖತ್ತಾಗಿತ್ತು ಮ್ಯಾಗಿ ಮಾತ್ರ.